ಆವಾಗಲೇ ತುಂಬ್ಕೋತಾರೆ ಸರ್. ಅದರಿಂದನೇ ದನ ನಿಲ್ಲಿಸ್ತಾ ಇಲ್ಲ. ದನ ನಿಂತಾರೆ, ದನ ತುಂಬಾ ಇತ್ತು, ತುಂಬಾ ಒಳ್ಳೆ ದನ ಬಂದಿತ್ತು ಸರ್. ಪ್ರತಿ ವರ್ಷದಂತೂ ಈ ವರ್ಷದ ಭಾರಿ ಒಳ್ಳೆ ದನ ಬಂದಿತ್ತು. ಆದ್ರೆ ಇನ್ನೊಂದೇನ್ ಗೊತ್ತಾ ಸರ್, ನಮ್ಮ ಲೋಕಲ್ ರೈತರು ಒಂಚೂರು ಪ್ರೋತ್ಸಾಹ ಮಾಡ್ಬೇಕು. ಮನೇಲಿ ದನ ಇದೆ, ಬೂಕನ್ ಸರ್ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು? ಪುಟ್ಟವ್ರು ಎಲ್ಲಿಂದ ಬರ್ತಾ ಇದ್ದೀರಾ? ಇಲ್ಲಿ ಅರಳಹಳ್ಳಿ ತಾಲೂಕು, ಹಾಸನ ತಾಲೂಕೆ ನಮ್ದು. ಓಕೆ ಸರ್, ಏನ್ ಅನ್ಸ್ತದೆ ನಿಮ್ಗೆ ಹಾಸನಮ್ಮ ಜಾತ್ರೆ ಎಲ್ಲ ಏನ್ ಅನ್ಸ್ತಾ ಇದೆ ಸರ್? ಪ್ರತಿ ವರ್ಷದಂತೆ ಈ ವರ್ಷನೂ ತುಂಬಾ ಚೆನ್ನಾಗಿ ಮಾಡಿದ್ದೇವೆ ಸರ್. ಪ್ರತಿ ವರ್ಷಕ್ಕಿಂತನೂ ಈ ವರ್ಷ ಚಿಕ್ಕದಾಗಿದ್ರು ಚೊಕ್ಕವಾಗಿದೆ. ಚಿಕ್ಕದಾಗಿದ್ರು ಚೊಕ್ಕವಾಗಿದೆ. ಆಮೇಲೆ ಈ ತರ ವ್ಯಾಪಾರ ನಾವೆಲ್ಲ 10-15 ವರ್ಷ ನಾವು ಇಲ್ಲಿ ಜಾತ್ರೆ ಮಾಡ್ತಾ ಇದೀವಿ. 2015 ಮಾಡ್ತಾ ಇದೀವಿ ಸರ್. ಈ ತರ ವ್ಯಾಪಾರ ಆಗಿ ನಾವು ನೋಡೇ ಇರಲಿಲ್ಲ. ಈ ತರ ಎತ್ತು ಬಂದಿದ್ದು ನಮ್ಗೆ ಗೊತ್ತಿರಲಿಲ್ಲ. ತುಂಬಾ ವ್ಯಾಪಾರ ಆಯ್ತು ಸರ್. ಇಲ್ಲಿ 80% ಮೇಲೆ ಎತ್ತು ವ್ಯಾಪಾರ ಆಗಿದೆ ಸರ್. 80% ಮೇಲೆ 80% ಮೇಲೆ ಎತ್ತು ವ್ಯಾಪಾರ ಆಗಿದೆ ಸರ್. ಇದು ಜಾತ್ರೆ ಸರ್ 26ರಿಂದ 28ರವರೆಗೆ ಇರುತ್ತೆ ಅಷ್ಟೇ. ಆಮೇಲೆ ಹಿಂದೇನಾಗೋದು ಅಂದ್ರೆ ದನ ತಗೊಂಡವರು ಬಿಟ್ಟು ಹೋಗೋರು, ವಾರ 8 ದಿವಸ ಬಿಟ್ಟವರು ದನ ತಾಡಿ ಇಲ್ಲೇ ಇರೋ ದನ. ಇವಾಗ ಎಲ್ಲ ತುಂಬಾ ಆಟ ಸೌಲಭ್ಯ ಇದೆ ಸರ್. ಟಾಟಾ ಎಸ್ ಇರ್ಬೋದು, ಲೈಲೆಟ್ ಇರ್ಬೋದು, ಅವೆಲ್ಲ ಬಂದು 2 ಜೊತೆ ಎತ್ತು ತುಂಬ್ಕೋತಾರೆ. ಇಬ್ರು ಬರ್ತಾರೆ, 2 ಜೊತೆ ಎತ್ತು ತಗೋತಾರೆ. ತಗೊಂಡು ಆವಾಗಲೇ ತುಂಬ್ಕೋತಾರೆ ಸರ್. ಅದರಿಂದನೇ ದನ ನಿಲ್ಲಿಸ್ತಾ ಇಲ್ಲ. ದನ ನಿಂತಾರೆ, ದನ ತುಂಬಾ ಇತ್ತು, ತುಂಬಾ ಒಳ್ಳೆ ದನ ಬಂದಿತ್ತು ಸರ್. ಪ್ರತಿ ವರ್ಷದಂತೂ ಈ ವರ್ಷದ ಭಾರಿ ಒಳ್ಳೆ ದನ ಬಂದಿತ್ತು. ಆದ್ರೆ ಇನ್ನೊಂದೇನ್ ಗೊತ್ತಾ ಸರ್, ನಮ್ಮ ಲೋಕಲ್ ರೈತರು ಒಂಚೂರು ಪ್ರೋತ್ಸಾಹ ಮಾಡ್ಬೇಕು. ಮನೇಲಿ ದನ ಇದೆ, ಬೂಕನ್ ಬೆಟ್ಟಕ್ಕೆ ಹೋಗ್ತೀವಿ ಅನ್ನೋದು, ಚಿಕ್ಕಟ್ಟಿಗೆ ಹೋಗ್ತೀವಿ ಅನ್ನೋದು, ಇಲ್ಲಿಂದ 5,000 ಖರ್ಚು ಮಾಡ್ಕೊಂಡು ಬಾಡಿಗೆ ಹಾಕಿ ಹೋಗೋದು. ಆಮೇಲೆ ತುಂಬಾ ಸೌಲಭ್ಯನೂ ಮಾಡಿದೆ ಸರ್ ನಮ್ಮ ಸ್ಥಳೀಯ ಶಾಸಕರು, ಮತ್ತೆ ನಮ್ಮ ಮಹಾನಗರ ಪಾಲಿಕೆಯಿಂದ ಇಂಜಿನಿಯರ್ ಇರ್ಬೋದು, ಹೆಲ್ತ್ ಇನ್ಸ್ಪೆಕ್ಟರ್ ಇರ್ಬೋದು, ತುಂಬಾ ಚೆನ್ನಾಗಿ ಮಾಡಿದೆ. ಯಾವುದೇ ಇನ್ನೊಂದು ವಿಶೇಷ ಅಂದ್ರೆ ನಮ್ದು ಹಾಸನ ಜಾತ್ರೆಯಲ್ಲಿ ಯಾವುದೇ ಒಂದು ಜಾತ್ರೆಲ್ಲೂ ಈ ತರ ಇದು ಕೊಟ್ಟಿರ್ಲಿಲ್ಲ. ಏನೋ ಶಾಮಿಯಾನ ಕೊಡಲ್ಲ, ನೀರು ಲೈಟು ಕೊಡಲ್ಲ. ಇದು ಶಾಮಿಯಾನ ಫ್ರೀ ಸರ್. ಯಾರು ಕೊಡ್ಸಿರೋ? ಶಾಸಕರಿಂದ ಇದ್ ಮಾಡಿದ್ರು. ಶಾಸಕರು ಮತ್ತೆ ಮಾತಾಡ್ಕೊಂಡು ಇದ್ ಮಾಡಿದ್ದಾರೆ. ಆದ್ರೂ ನಮ್ ಶಾಸಕರಿಗೆ ತುಂಬಾ ಆಸೆ ದನ ಅಂದ್ರೆ. ಅವ್ರ ಅಪ್ಪನೂ ಅದೇ ತರ ಇತ್ತು. ದಿವಂಗತ ಪ್ರಕಾಶ್ ಅಣ್ಣ ಇದ್ದಾಗ ಅವ್ರು ಹೇಗಿದ್ರೆ ಅವ್ರಿಗೂ ದನ ಅಂದ್ರೆ ಈ ಟೈಮಿಗೆ ಬಂದ್ರೆ ದನ ಅಂತ ಬಾರಿ ಹುಚ್ಚು. ಓರಿ ಅಂದ್ರೆ ಬಾರಿ ಇಷ್ಟ ಪಡೋರು. ಇವ್ರು ನಾವ್ ಏನ್ ಹೇಳ್ತೀವಿ ಅದೇ ತರ ಮಾಡಿ ಎಲ್ಲ ರೆಡಿ ಮಾಡ್ಕೊಟ್ಟಾರ. ನೀರು ಲೈಟ್ ತುಂಬಾ ಚೆನ್ನಾಗಿರುತ್ತೆ. ನೈಟ್ ಅಂತೂ ಹೆಂಗಿರುತ್ತೆ ಅಂದ್ರೆ ಈ ಧರ್ಮಸ್ಥಳ ಲೈಟ್ ಬರುತ್ತೆ ಆ ತರ ಇರುತ್ತೆ. ಎಲ್ಲ ಸೌಲಭ್ಯ ಮಾಡ್ಕೊಟ್ಟಿದ್ದಾರೆ. ತುಂಬಾ ಸೌಲಭ್ಯ ಚೆನ್ನಾಗಿದೆ ಸರ್. ಯಾವ್ದೇ ತರ ತೊಂದರೆ ಆಗಿಲ್ಲ ಸರ್. ಅವ್ರ ಹೆಸರು ಹೇಳ್ತೀರಾ? ನಿಮ್ಮ MLA ಹೆಸರು? ಸ್ವರೂಪ್ ಪ್ರಕಾಶ್ ಸರ್. ಸ್ವರೂಪ್ ಪ್ರಕಾಶ್ ಅಂತ. ಓಕೆ ಸರ್, ನಮ್ ಕಡೆಯಿಂದ ಕೂಡ ಅವ್ರಿಗೆ ಒಂದು ಧನ್ಯವಾದ ಹೇಳಿಸ್ತೀನಿ. ಈಗ ನೀವು ಎಷ್ಟು ಜೊತೆ ಎತ್ತುಗಳನ್ನ ಕರ್ಕೊಂಡು? 2 ಜೊತೆ ಕರ್ಕೊಂಡು ಬಂದಿದ್ರಾ? ಏನೆಲ್ಲಾಗಿದೆ ಸರ್ ಇದಕ್ಕೆ? ಸರ್ ಎರಡಲ್ಲೂ. ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್? ಇದು 190. 190 ಹೇಳ್ತಾ ಇದ್ದೀರಾ? 1,90,000 ಸರ್. ಅಂದ್ರೆ ಇದೆಲ್ಲ ಕೆಲಸ ಕೆಲಸ ಎಲ್ಲ ಮಾಡಿ ಸರ್. ಏನ್ ಕೆಲಸ ಮಾಡಿಸ್ತೀರಿ ಸರ್ ಈಗ ಹಾಸನಲ್ಲೆಲ್ಲ? ಹಾಸನಲ್ಲಿ ಇನ್ನೇ ಸರ್ ಉಳುಮೆ ಮಾಡೋದು, ಗಾಡಿ ಹೊಡಿಯೋದು. ಎಷ್ಟು ಮಾಡಿಸ್ತೀರಾ? ಉಳುಮೆ ಹೊಡಿಯೋದು, ಗಾಡಿ ಹೊಡಿಯೋದು. ಈಗ ಭತ್ತದ ಲೋಡ್ ಎಲ್ಲ ಹೊಡಿಸ್ತೀರಾ ಇದ್ರಲ್ಲಿ? ಭತ್ತದ ಲೋಡ್ ಸರ್ ಈಗೇನು ಭತ್ತದ ಲೋಡ್ ಜಾಸ್ತಿ ಹೊಡೆಯಲ್ಲ. ಈಗೆಲ್ಲ ಹೊಲ ಉಳುಮೆ ಮಾಡೋದು, ಜೋಳ ಹಾಕೋದು, ಅರೆ ಹೊಡೆಯೋದು, ರಾಗಿ ಹಾಕೋದು, ಅದ್ ಮಾಡ್ತೀವಿ. 190 ಹೇಳ್ತಾ ಇದ್ದೀರಾ? 190 ಹೇಳ್ತೀವಿ ಸರ್. ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ಬೋದು ಸರ್ ಇದು? ಸರ್ 150ರಿಂದ 60 ಬಿಡ್ತೀವಿ. 150ರಿಂದ 160. ಇದು ಬಿಟ್ರೆ ಇನ್ನ ಯಾವ್ದಿದೆ ಸರ್ ನಿಮ್ದು? ಅದೊಂದಿದೆ ಸರ್. ಇದೆ ಕರು ಹೊಲ್ಲಾಗಿಲ್ಲ ಸರ್. ಇದು ಹಾಲಲ್ ಕರು? ಹಾಲಲ್ಲ ಸರ್. ಏನ್ ರೇಟ್ ಹೇಳ್ತಾ ಇದ್ರ ಸರ್ ಇದು? ಸರ್ 2 ಲಕ್ಷ ಹೇಳ್ತೀವಿ ಸರ್. 2 ಲಕ್ಷ ಹೇಳ್ತಾ ಇದ್ದೀರಾ? ಇದನ್ನು ಶೋಕಿಗ ಇಲ್ಲ ಸರ್, ಇದು ಕೆಲಸ ಮಾಡಿದೆ. ಎಲ್ಲ ಕೆಲಸ ಮಾಡಿದೆ ಸರ್. ಎಲ್ಲ ಮಾಡಿದೆ. ಸುಳಿಸುದೆಲ್ಲ ಕರೆಕ್ಟ್ ಆಗಿದೆಯಾ? ಸುಳಿಸುದೆಲ್ಲ ಕರೆಕ್ಟ್? ಸುಳಿ ಪಳಿ ಎಲ್ಲ ಚೆನ್ನಾಗಿದೆ ಸರ್. ಎಲ್ಲ ಚೆನ್ನಾಗಿದೆ. ಇದು ಶೋಕಿ ಎತ್ ಮಾಡ್ಬೋದಲ್ವಾ ಸರ್? ಮಾಡ್ಬೋದು ಸರ್. ಇದನ್ನ ಮಾಡ್ಬೋದು ಸರ್. ಇದೊಂದು ಕರುನ 1 ಲಕ್ಷ ಕೇಳಿದಾರೆ. ಇದೊಂದು 1 ಲಕ್ಷ ಕೇಳಿದಾರೆ. 1 ಲಕ್ಷ ಕೇಳಿದಾರೆ. ನಮ್ಗೂ ಸಿಗ್ತಾರ ಸರ್. ನಾವು ಹಾಕೋಣ ಜೊತೆ ಕೂಟ ಸ್ವಲ್ಪ ಈಗ ಕೂಟ ಮಾಡಿರೋದ ಇಲ್ಲ? ಚಿಕ್ಕದ ಮುಂಚೆನೆ ಸಣ್ಣ ಕರ ಕುದೇ ಕೂಟ ಸ್ವಲ್ಪ ಚಿಕ್ಕ ದೊಡ್ಡ ಆಯ್ತು ಸರ್. ಇದು ಅದಕ್ಕೀಗ ಸಪರೇಟ್ ಅದು ಒಂದೊಂದು ಇದ್ರ ಮೇಲೆ ಬೆಳಕ ಹೋಗುತ್ತೆ. ಈಗ ಮನೇಲಿ 2 ಮಕ್ಳು ಇದ್ರೆ ಒಬ್ರು ದೊಡ್ಡ ಇರ್ತಾರೆ, ಒಬ್ರು ಚಿಕ್ಕ ಇರ್ತಾರಲ್ಲ, ಆ ತರ ಸರ್ ಇದು. ಸೊ ಈಗ ಇದು ಬಂದ್ಬಿಟ್ಟು 2 ಲಕ್ಷ ಹೇಳ್ತಾ ಇದ್ದಾರೆ. 2 ಲಕ್ಷ ಹೇಳ್ತೇವೆ ಸರ್. ಫೈನಲ್ ಅಂದ್ರೆ ಎಷ್ಟಕ್ಕೆ ಕೊಡ್ಬೋದು ಸರ್ ನೀವು? ಫೈನಲ್ ಒಂದು 80ರಿಂದ 90. 180ರಿಂದ 190. ಓಕೆ ಸರ್, ತಮ್ಮ ಫೋನ್ ನಂಬರ್ ಹೇಳ್ತೀರಾ? 9739 74 1914. ಇನ್ನು ದನ ಇದೆ ಸರ್, ಬರೋ ದನ ಇದೆ, ಬರ್ಬೋದು ಸರ್. ಹೊರಗಡೆ ತಗೊಳ್ಳೋರು ಬರ್ಬೋದು ಸರ್. ಹೌದಾ? ಓಕೆ, ತುಂಬಾ ಚೆನ್ನಾಗಿದೆ ಸರ್. ಚಿಕ್ಕದಾದ್ರೆ ಚೊಕ್ಕವಾಗಿದೆ. ಓಕೆ, ಆ ತರ ಏನು ಸಮಸ್ಯೆ ಏನಿಲ್ಲ ಸರ್. ಥ್ಯಾಂಕ್ ಯು. ಏನು ಈ ಒಂದು ದನಗಳ ಜಾತ್ರೆ ಏನಿದೆ, ಈ ಒಂದು ದನಗಳ ಜಾತ್ರೆಗೆ ಶಾಮಿಯಾನ ಇರ್ಬೋದು, ಹಾಗೆ ನೀರು ನೆರಳು ಮತ್ತೆ ಲೈಟು ಅಂದ್ರೆ ಬೆಳಕು ಅಂತ ಹೇಳ್ತಾರಲ್ಲ, ಎಲ್ಲವನ್ನೂ ಸಹ ಸ್ಥಳೀಯ ಮಹಾನಗರ ಪಾಲಿಕೆ ಇರ್ಬೋದು, ಸ್ಥಳೀಯ ಶಾಸಕರು ಇರ್ಬೋದು, ಎಲ್ಲರೂ ಕೂಡ ಮಾಡಿದ್ದಾರೆ. ಏನ್ ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೆ ಶಾಮಿಯಾನ ಎಲ್ಲವೂ ಸಹ ಉಚಿತವಾಗಿ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ನೀವು ನೋಡ್ತಾ ಇದ್ದೀರಾ ಹೈ ಮಾಸ್ಟ್ ಲೈಟ್ಗಳನ್ನು ಕೂಡ ಹಾಕಿದ್ದಾರೆ. ಹಾಗೆ ಆ ಕಡೆ ಕುಡಿಯುವ ನೀರಿನ ಸೌಲಭ್ಯ ಸಹ ಮಾಡಿದ್ದಾರೆ. ಇಂತಹ ರೀತಿ ಜಾತ್ರೆನ ಎಲ್ಲೂ ಕೂಡ ಮಾಡಲ್ಲ.